ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೆಟ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮುಂಚೆ ನೆನೆಸೋದು ತೋರಿಸ್ತೀನಿ. ಎಷ್ಟೋ ಜನ ಅವರವರ ಕಾಂಬಿನೇಷನ್ಗೆ ತಕ್ಕಂಗೆ ಅವರವ್ರ ರುಚಿಗೆ ತಕ್ಕಂಗೆ ಮಾಡ್ಬೋದು. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ತುಂಬ ಸಾಫ್ಟಾಗಿ ಗೂಡು ಬಿಟ್ಕೊಂಡು ಒಳ್ಳೆ ಬ್ರೆಡ್ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಕಾಂಬಿನೇಷನ್ ತೋರಿಸ್ತೀನಿ, ಬನ್ನಿ. ಇದು ಪಾವನಲ್ಲಿ 3 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಳಮುಷ್ಟಿನಲ್ಲಿ 5 ಮುಷ್ಟಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಐದು ಮುಷ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಮೂರು ಮುಷ್ಟಿ ಮೆಂತ್ಯ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ಸಲ ತೊಳೆದ್ಬಿಟ್ಟು ನೆನೆಸಿಟ್ಬಿಟ್ಟು ಆಮೇಲೆ ರುಬ್ತೀನಿ. ಒಂದು 5-6 ಗಂಟೆ ಕಾಲ ಚೆನ್ನಾಗಿ ನೆನೆಯಲಿ. ಇಲ್ಲಿ ನೋಡಿ, ನೆನ್ನೆ ತೋರಿಸಿದ್ನಲ್ಲ ನಾನು ಎಲ್ಲದನ್ನು ನೆನೆಸೋದನ್ನು ಸೆಟ್ ದೋಸೆಗೆ ತುಂಬ ಚೆನ್ನಾಗಿ ಹುದುಗ್ ಬಂದಿದೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ, ಒಳ್ಳೆ ಕಲರ್ ಬರುತ್ತೆ. 1 ಪಾವಿಗೆ 1 ಟೀ ಸ್ಪೂನ್ ಥರ, ಇದು 3 ಪಾವ್ ಅಕ್ಕಿ ಹಾಕಿರೋದ್ರಿಂದ 3 ಟೀ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೂಡಿಸೋಣ. ಇದಿಷ್ಟು ಗಟ್ಟಿಯಾಗೇ ಇರಬೇಕು, ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ನಿನ್ನೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ರುಬ್ಬಿಟ್ಟಿದ್ದೆ. ಚೆನ್ನಾಗಿ ಹುದುಗ್ ಬಂದಿದೆ. ಬೇಸಿಗೆಲಾದರೂ ಸ್ವಲ್ಪ ಚೂರು ನಿಧಾನಕ್ಕೂ ಬೇಕಾದರೆ ರುಬ್ಬೋದು. ಸೆಕೆ ಇದ್ದರೆ ಚೆನ್ನಾಗಿ ಬೇಗ ಇದಾಗತ್ತೆ. ಚಳಿ ಮಳೆಗಾಲದಲ್ಲಿ ಸ್ವಲ್ಪ ಬೇಗ ರುಬ್ಬಿಡೋದು ವಾಸಿ. ಹುದುಗ್ ಬರದೇ ಇದ್ದರೆ ಮೃದು ಇರಲ್ಲ, ದೋಸೆ ಆಗಲಿ ಇಡ್ಲಿ ಆಗಲಿ. ಕಾವಲಿ ಚೆನ್ನಾಗಿ ಕಾಯಲಿ. ಆಮೇಲೆ ದೋಸೆ ಮೇಲ್ಗಡೆ ಹಾಕೋಕ್ಕೆ 1 ಮೀಡಿಯಮ್ ಸೈಜ್ ಕ್ಯಾರೆಟು, 1 ಸ್ಮಾಲ್ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹೀಗೆ ಸೇರಿಸ್ತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಸವರಿದ್ದೀನಿ. ಇದು ಕಾಸ್ಟ್ ಐರನ್ ತವ ಆಗಿರೋದ್ರಿಂದ ತುಂಬ ದಪ್ಪ ಇರುತ್ತಲ್ಲ, ನಿಧಾನ ಕಾಯೋದು. ಬಟ್ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಈ ಕಾವಲಿನಲ್ಲಿ. ಹರಡಕ್ಕೆ ಹೋಗಬಾರ್ದು. ಅಂದರೆ ಮಾಮೂಲಿ ದೋಸೆ ಹಿಂಗೆ ತುಂಬ ತೆಳ್ಳಗೆ ಹರಡಕ್ಕೆ ಹೋಗಬಾರ್ದು, ಸ್ವಲ್ಪ ಹೀಗೆ ಅಷ್ಟೇ. ಇದಕ್ಕೆ ಈ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸೇರಿಸಿದ್ದೀನಲ್ಲ, ಅದನ್ನೆಲ್ಲ ಹೀಗೆ ಉದುರಿಸ್ತೀನಿ. ಹೀಗೆ ಕಾಣಿಸ್ತಿದೆಯಾ ಎಷ್ಟು ಹೀಗೆ ರಂಧ್ರ ಬಿಟ್ಕೊಂಡಿದೆ ಅಂತ, ಗೂಡಾಗಿ. ನೋಡಿ, ಸೆಟ್ ದೋಸೆ ರೆಡಿಯಾಗಿದೆ. ಇದೆಲ್ಲ ಬಿಟ್ಕೊಂಡಿರೋದು ಕಾಣಿಸುತ್ತೆ ಅನ್ಸುತ್ತೆ. ಇಲ್ಲದೇ ಒಂದು ಪ್ಲೈನ್ ಹಾಕ್ಬಿಟ್ಟು ತೋರಿಸ್ತೀನಿ. ಮಸಾಲೆ ದೋಸೆ ಮಾಡ್ತಾ ಒಂದು ದೋಸೆ ಆದಮೇಲೆ ಇನ್ನೊಂದು ದೋಸೆ ಹಾಕೋಕ್ಕೆ ಮುಂಚೆ ಕಾವಲಿ ಮೇಲೆ ನೀರನ್ನು ಸ್ವಲ್ಪ ಸಿಂಪಡಿಸ್ಕೋಬೇಕು. ಸ್ವಲ್ಪ ಆ ಟೆಂಪ್ರೇಚರ್ ಫುಲ್ ಕಡಿಮೆ ಆಗಬೇಕು. ಆವಾಗ ತೆಳ್ಳಕ್ಕೆ ನಾವು
ಹರಡಬಹುದು ದೋಸೆನ. ಬಟ್ ಇದಕ್ಕೆ ಅದರ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದನ್ನು ಹಾಕೋದೇ ಸ್ವಲ್ಪ ದಪ್ಪವಾಗಿ, ಯಾಕೆಂದರೆ ತುಂಬ ಮೃದು ಇರುತ್ತೆ. ಮಸಾಲೆ ದೋಸೆ ಮಾಮೂಲಿ ದೋಸೆಗೆ ಮಾತ್ರ ಮರಿಬೇಡಿ, ಸ್ವಲ್ಪ ಕಾವಲಿ ಟೆಂಪ್ರೇಚರ್ ಹೋಗೋಕ್ಕೆ ನೀರನ್ನು ಸಿಂಪಡಿಸ್ಕೊಂಡು ಒಂದೊಂದು ದೋಸೆಗೂ ಮಾಡಬೇಕು. ನೋಡಿ ಎಷ್ಟು ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಮೃದುವಾಗಿದೆ. ನೀವು ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.